ನಾಯಕತ್ವ ವಾರ್ ಬೆಂಗಳೂರಿನಿಂದ ಬೆಳಗಾವಿಗೆ ಶಿಫ್ಟ್ ಆಗಿದೆ. ಚಳಿಗಾಲದ ಅಧಿವೇಶನದ ವೇಳೆ ಸಿಎಂ ಪುತ್ರ ಯತೀಂದ್ರ ಹೇಳಿಕೆ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಅದೊಂದು ಹೇಳಿಕೆ ಡಿಸಿಎಂ ಡಿಕೆಶಿ ಬಣ್ಣ ಸಿಡಿದೇಳುವಂತೆ ಮಾಡಿದೆ. ಹಾಗಾದ್ರೆ ಕುರ್ಚಿ ಆಟದಲ್ಲಿ ಏನಿದು ಹೊಸ ಬೆಳವಣಿಗೆ? ಬನ್ನಿ ನೋಡೋಣ. ಅಧಿವೇಶನದ ವೇಳೆ ಭುಗಿಲದ್ದ ನಾಯಕತ್ವದ ಕಿಚ್ಚು. ಯತೀಂದ್ರ ಸ್ಫೋಟ, ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ. ಸಿದ್ದು ಡಿಕೆಶಿ ಒಗ್ಗಟ್ಟು, ಒಳಗೊಳಗೆ ಏನಾಗ್ತಿದೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲ ಇಲ್ಲ ಅನ್ನುತ್ತಲೇ ಮತ್ತೆ ಕುರ್ಚಿ ಕದನದ ಬೆಂಕಿ ಜ್ವಾಲೆ ಜೋರಾಗ್ತಿದೆ. ನಾಯಕತ್ವ ವಾರ್ ಬೆಂಗಳೂರಿನಿಂದ ಬೆಳಗಾವಿಗೆ ಶಿಫ್ಟ್ ಆಗಿದ್ದು, ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿದೆ. ಮುಖ್ಯಮಂತ್ರಿ ಹುದ್ದೆಯಲ್ಲಿ ಯಾವುದೇ ಗೊಂದಲವಾಗಲಿ ಭಿನ್ನಾಭಿಪ್ರಾಯವಾಗಲಿ ಇಲ್ಲ, ಎಲ್ಲವೂ ಸ್ಪಷ್ಟವಾಗಿದೆ. ನಾಯಕತ್ವದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ. ನನ್ನ ತಂದೆಯೇ 5 ವರ್ಷ ಸಿಎಂ ಅಂತ ಹೇಳಿ ಡಿಕೆಶಿ ಟೀಮ್ ಕೆರಳುವಂತೆ ಮಾಡಿದ್ದಾರೆ. There is no tussle for CM post right now. I have already told you. Now everything is clear. The High Command has clearly said as of now there will be no change in the leadership. No confusion, no change as of. ಕುರ್ಚಿ ಕಿತ್ತಾಟದ ಬಗ್ಗೆ ಯಾರೂ ಬಹಿರಂಗ ಹೇಳಿಕೆ ನೀಡದಂತೆ ಸೂಚಿಸಿದ್ದರೂ ಯತೀಂದ್ರ ಮತ್ತೆ ಸಿಎಂ ಪೂರ್ಣಾವಧಿ ವಿಚಾರದಲ್ಲಿ ಪುನರುಚ್ಚಾರ ಮಾಡಿದ್ದಾರೆ. ಈ ಹೇಳಿಕೆ ಬೆನ್ನಲ್ಲೇ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆ ನೀಡಿದ್ದು, ಸಿಎಂ ವಿಚಾರದಲ್ಲಿ ಹೈಕಮಾಂಡ್ ಹೇಳಿಕೆಯೇ ಫೈನಲ್, ವರಿಷ್ಠರು ಹೇಳಿದಂತೆ ಕೇಳ್ತೇವೆ ಅಂತ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿದ್ದಾರೆ. ಹೈಕಮಾಂಡ್ ಕ್ಲಿಯರ್ ಮಾಡಿದ ನಾಯಕತ್ವ ಬದಲಾವಣೆ ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿ ಹೈಕಮಾಂಡ್ ಏನ್ ಡಿಸಿಷನ್ ತಗತ್ತದೆ ಅದೇ ಅಂತಿಮ. Uncalled for. So, Mr. Yatinder Siddharama again has made a statement, sir. He's been repeatedly not following party's high command, sir. He's making again statement that my father will remain as CM for 5 years. I think CM will reply for him. ಇನ್ನು ಪುತ್ರನನ್ನ ಕರೆಸಿ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ದಾರೆ. ಒಂದೇ ಕಾರಿನಲ್ಲಿ ತೆರಳಿ ಬೆಳಗಾವಿ ಸರ್ಕ್ಯೂಟ್ ಹೌಸ್ನಲ್ಲಿ ಚರ್ಚಿಸಿದ್ದಾರೆ. ಹಾಗಾದ್ರೆ ಪುತ್ರನಿಗೆ ಸಿಎಂ ಹೇಳಿದ್ದಾದ್ರೂ ಏನು ಅನ್ನೋದನ್ನ ನೋಡೋದಾದ್ರೆ, ಪುತ್ರನಿಗೆ ಸಿಎಂ ಹೇಳಿದ್ದೇನು? ಸದ್ಯ ಈ ರೀತಿ ಹೇಳಿಕೆಗಳನ್ನ ಕೊಡೋದು ಬೇಡ, ಏನೇ ಇದ್ರೂ ಹೈಕಮಾಂಡ್ ಮೇಲೆ ಎಲ್ಲ ಬಿಡೋಣ. ನಾಯಕತ್ವ ವಿಚಾರದ ಬಗ್ಗೆ ಮಾತನಾಡಿದ್ರೆ ಗೊಂದಲ ಆಗುತ್ತೆ. ಡಿಕೆ ಶಿವಕುಮಾರ್ ಬೆಂಬಲಿಗರು ಬೇಸರ ವ್ಯಕ್ತಪಡಿಸ್ತಾರೆ. ನಾನು ಮತ್ತು ಡಿಕೆ ಶಿವಕುಮಾರ್ ಕುಳಿತು ಮಾತನಾಡಿದ್ದೇವೆ. 2 ಬ್ರೇಕ್ಫಾಸ್ಟ್ ಸಭೆಯಲ್ಲೂ ಒಗ್ಗಟ್ಟಿನ ತೀರ್ಮಾನಕ್ಕೆ ಬಂದಿದ್ದೇವೆ. ಹೈಕಮಾಂಡ್ ನಿರ್ಧಾರ ಒಪ್ಪಿಕೊಳ್ಳೋಣ ಅಂತ ಆಗಿದೆ. ಅಧಿವೇಶನದ ವೇಳೆ ಈ ಮಾತು ಬಿಜೆಪಿಗೆ ಅಸ್ತ್ರವಾಗುತ್ತೆ. ಈ ಸಂದರ್ಭಕ್ಕೆ ಈ ಸ್ಟೇಟ್ಮೆಂಟ್ ಸರಿ ಇರಲ್ಲ. ಪುತ್ರ ಯತೀಂದ್ರಗೆ ಸಲಹೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಒಟ್ಟಾರೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನಕ್ಕೆ ವಿರಾಮ ಅನ್ನುತ್ತಿರುವಾಗಲೇ ಈಗ ಮತ್ತಷ್ಟು ಜೋರಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಕೋಲಾಹಲವನ್ನ ಸೃಷ್ಟಿಸಿದೆ. ಇದಕ್ಕೆ ಹೈಕಮಾಂಡ್ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.